ಬಿಗ್ ಬಾಸ್ ಸೀಸನ್ 12ರ ಕಪ್ನ ಒಡೆಯ ಸಿಕ್ಕಾಬಡೆ ಕ್ರೇಜ್ ಇದೆ. ಹಳ್ಳಿಯಲ್ಲೂ ಕೂಡ ಹರ್ಷೋದ್ಗಾರ ಮುಳುಗ್ತಾ ಇದೆ. ಸೊ ಆ ಒಡೆಯನ ಮುದ್ದಾದ ಅಮ್ಮ ಸವಿತಾ ಅವ್ರು ನನ್ನ ಜೊತೆಗಿದ್ದಾರೆ. ಅಮ್ಮ ಹೇಗಿದ್ದೀರಾ? ನಮಸ್ತೆ. ನಮಸ್ಕಾರ ಚೆನ್ನಾಗಿವ್ನಿ. ಅಲ್ಲಿ ಕ್ಯಾಮ್ರಾ ನೋಡಿ ಅಮ್ಮ. ನಿಮ್ಮ ಮಗ ಗಿಲ್ಲಿ ಇಷ್ಟು ದೊಡ್ಡ ಸಾಧನೆ ಅಂದ್ರೆ ಒಬ್ಬ ದೊಡ್ಡ ಸ್ಟಾರ್ ಹೀರೋಗೂ ಕೂಡ ಈ ರೀತಿಯಾದಂತಹ ಕ್ರೇಜ್ ನಾನಂತೂ ನೋಡಿಲ್ಲ. ಏನ್ ಅನ್ನಿಸ್ತಾ ಇದೆ ಅಮ್ಮ ನಿಮ್ಗೆ ಈ ಪ್ರೀತಿ ವಿಶ್ವಾಸ ನೋಡಿ? ತುಂಬಾ ಖುಷಿ ಇತ್ತಕನವ. ಅವನು ಈ ತರ ಜನ ಕರ್ನಾಟಕ ಜನ ಸಂಪಾದಿಸಿರುವುದು, ಅವನು ಈ ತರ ಗೆದ್ದಿರುವುದು, ಇದನ್ನೆಲ್ಲ ನೋಡೋದು ತುಂಬಾ ಸಂತೋಷ ಇದೆ. ಓಕೆ ಅಮ್ಮ, ಇವಾಗ ಏನಂತಂದ್ರೆ ಇಷ್ಟೊಂದು ಕ್ರೌಡ್ ಇದೆಯಲ್ಲ, ಇಷ್ಟೊಂದು ಜನಗಳಿದಾರಲ್ಲ, ಸೊ ಕೆಲವು ಅಭಿಮಾನಿಗಳಿಗೆ ಗಿಲ್ಲಿನ ನೋಡಕ್ಕೂ ಕೂಡ ಆಗ್ತಾ ಇಲ್ಲ, ಮಾತಾಡ್ಸೋಕ್ ಆಗ್ತಾ ಇಲ್ಲ, ಶೇಕ್ ಹ್ಯಾಂಡ್ ಕೊಡಕ್ಕೂ ಕೂಡ ಅವ್ರ ಕೈ ಸಿಗ್ತಾ ಇಲ್ಲ ಗಿಲ್ಲಿದು. ತುಂಬಾ ಜನ ಬೇಸರ ಮಾಡ್ಕೊಂಡು ಹೋಗ್ತಾ ಇದಾರೆ. ಸೊ ಆ ಬಗ್ಗೆ ಏನ್ ಹೇಳ್ತೀರಾ ಅಮ್ಮ? ಯಾವ ಕರ್ನಾಟಕ ಜನವೇ ಅವ್ರ ಅಭಿಮಾನಿಗಳಾಗಲಿ ಬೇಸರ ಮಾಡ್ಕೋಬೇಡ್ದು, ಆ ತರ ಅರ್ಥ ಮಾಡ್ಕೋಬೇಕು. ಮಾಡ್ಕೋತಾರೆ ಅಂತ ನಾನು ಅನ್ಕೋತೀನಿ. ಅಂದ್ರೆ ಇವತ್ತಿಲ್ಲ ಅಂದ್ರೆ ಇನ್ನು 15 ಜನಕ್ಕೆ ಸಿಗ್ತಾನೆ, 1 ತಿಂಗಳಿಗೆ ಸಿಗ್ತಾನೆ, ನೋಡ್ಬೋದು, ಮಾತಾಡಿಸ್ಬೋದು. ನೀವು ಆ ತರ ಅರ್ಥ ಮಾಡ್ಕೊಂಡು ನೀವು ಅವನಿಗೆ ಪ್ರೀತಿ ತೋರ್ತಿದಾರಿ ಅಂತ ನನ್ನ ಆಸೆ. ಅಮ್ಮ, ಈಗ ಈ ಪ್ರಶ್ನೆ ನಿಮ್ ಬಳಿ ಕೇಳ್ಬೇಕೋ ಬೇಡವೋ ಗೊತ್ತಿಲ್ಲ, ಬಟ್ ತುಂಬಾ ಕ್ಯೂರಿಯಾಸಿಟಿ ಇದೆ, ಒಂದು ಕುತೂಹಲ ಇದೆ. ಏನಂತ ಅಂದ್ರೆ ಗಿಲ್ಲಿ ಕಾವ್ಯ ಅವರ ಜೋಡಿ ಬೊಂಬಾಟ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ, ಅಂದ್ರೆ ಗಿಲ್ಲಿ ಎಲ್ಲ ಹುಡುಗಿರಿಗೂ ಕೂಡ ತಮಾಷೆ, ಈ ರಿಯಾಲಿಟಿ ಶೋಸ್ ಅಲ್ಲಿ ಆಗಿರ್ಬೋದು ಎಲ್ಲ ಕಡೆ ತಮಾಷೆ ಮಾಡ್ತಾರೆ. ಅದೊಂದು ಪ್ರೀತಿ, ಒಂದು ಸ್ನೇಹ ಅಂತಾನೆ ಹೇಳ್ಬೋದು. ಸೊ ಈಗ ಫ್ಯಾನ್ಸ್ ಏನ್ ಮಾಡ್ಬಿಟ್ಟಿದ್ದಾರೆ, ಇವರೆಲ್ಲ ಗಿಲ್ಲಿ ಫ್ಯಾನ್ಸ್ ಅಂತ ಹೇಳಿದ್ರೆ ಕಾವ್ಯಂಗೂ ಗಿಲ್ಲಿಗೂ ಮದುವೆ ಮಾಡಿಸ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಏನಿದಕ್ಕೆ? ನಮ್ಮ ಅಭಿಪ್ರಾಯ ಅವನಿಷ್ಟನೇ ನಮ್ಮಿಷ್ಟ. ನೋಡಿ, ಇಂಥ ತಂದೆ ತಾಯಿ ಎಲ್ರಿಗೂ ಇದ್ಬಿಟ್ರೆ ಅಲ್ವೇನ್ರ? ಅವನೇನ್ ಇಷ್ಟಪಡ್ತಾನೆ, ಅವನೇನ್ ಹೇಳ್ತಾನೆ ಆ ತರ. ಗಿಲ್ಲಿ ಯಾವ ಹುಡುಗಿ ಇಷ್ಟಪಡ್ತಾರೋ ಅವ್ರಿಗೆ ಜೈ ಜೈ. ನಿಮಗೆ ಇವಾಗ ಆಸ್ ಎ ಅತ್ತೆ ಆಗಿ, ಅಮ್ಮ ಆಗಿ, ಒಂದಷ್ಟು ನಮ್ಮ ಮನೆಗೆ ಸೊಸೆ ಆಗಿ ಬರೋಳು ಈ ತರನೇ ಇರ್ಬೇಕು ಅಂತ ಒಂದಷ್ಟು ಆಸೆಗಳಿರುತ್ತೆ. ಆತರ ಏನಾದ್ರು ಆಸೆ? ಈಗ ಚೆನ್ನಾಗಿರ್ಬೇಕು, ತೆಳ್ಳಗಿರ್ಬೇಕು, ಬೆಳ್ಳಗಿರ್ಬೇಕು, ಒಳ್ಳೆ ಗುಣ ಇರ್ಬೇಕು, ಈ ತರ ಇರುತ್ತೆ. ಸೊ ನಿಮ್ಗೆ ಏನಿದೆ? ನಮ್ಗೆ ಇಲ್ಲಿವರೆಗೂ ಒಳ್ಳೆ ಹೆಸರು ತಂದವನೆ, ಇಷ್ಟೊಂದು ಜನ ಸಂಪನ್ನ ಮಾಡವನೆ, ಕರ್ನಾಟಕ ಜನನೇ. ಅವನು ಅದೇ ತರ ಒಳ್ಳೆ ಹುಡುಗಿ ತತ್ತಾನೆ ನಮಗೆ ಅನ್ನೋದು ನಮ್ಮ ಆಸೆ ತುಂಬಾ ಇದೆ. ಅವನು ಯಾವತ್ತೂ ಆ ತರ ನಮ್ಗೆ ಮೋಸ ಮಾಡೋದಿಲ್ಲ ಅಂತ ನಮ್ಗೆ. ಅಮ್ಮ, ಇವಾಗ ರೀಸೆಂಟ್ ಆಗಿ ಅಶ್ವಿನಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ಮೇಲೆ ಒಂದು ಹೇಳಿಕೆ ಕೊಡ್ತಾರೆ ಅಮ್ಮ. ಏನಂತ ಅಂದ್ರೆ, ಗಿಲ್ಲಿ ಬಡವ ಅಲ್ಲ, ಬಡವನ್ ವೇಷ ಧರಿಸಿ ಬಿಗ್ ಬಾಸ್ ಮನೆಯಲ್ಲಿ ಕಪ್ ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು. ಇದಕ್ಕೆ ನಿಮ್ ರಿಯಾಕ್ಷನ್ ಏನಮ್ಮ? ಬಿಕಾಸ್ ನಮಗೆ ಇಲ್ಲೆಲ್ಲ ನೋಡಿದಾಗ ಗೊತ್ತಾಗುತ್ತೆ ಗಿಲ್ಲಿ ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ. ನಿಮ್ಮ ಅಪ್ಪ ಅಮ್ಮ ನೋಡಿದಾಗ, ಮತ್ತೆ ಕುರಿಗಳನ್ನ ಮೇಯಿಸ್ಕೊಂಡು ಬಂದಿರುವಂತದ್ದು ಪ್ರತಿಯೊಂದನ್ನು ಕೂಡ ಹಳ್ಳಿ ಜನಗಳು ಹೇಳ್ತಾರೆ. ಬಟ್ ಅಶ್ವಿನಿ ಅವ್ರು ಯಾಕೆ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟರು? ಅವ್ರಿಗೆ ಹೊಟ್ಟೆ ಕಿಚ್ಚು ಜಲಾಸಿಂದ ಕೊಟ್ಟಿರ್ಬೋದಾ? ನಿಮಗೆ ಏನ್ ಅನ್ಸುತ್ತೆ? ನಮಗೆ ಅವರು ಯಾವ ಥರನಲ್ಲಿ ಅಂದರೆ, ನಮ್ಮ ಮಗ ಈ ಕರ್ನಾಟಕ ಜನ ಅಭಿಮಾನಿಗಳಿಗೆಲ್ಲ ಗೊತ್ತು ಅವನು ಹೆಂಗೆ ಏನು ಅಂತ. ಆ ಥರ ಅವರೇ ನೋಡಿ ಪ್ರೀತಿಸ್ತಾವ್ರೆ. ಅದೆಲ್ಲ ನಮಗೆ ಹೇಳೋದಿಲ್ಲ. ಅಮ್ಮ, ಇನ್ನು ರಿಯಾಲಿಟಿ ಶೋಸ್ ಅಲ್ಲಿ ನೀವು ನೋಡಿರ್ಬೋದು, ಜಗ್ಗೇಶ್ ಅವರು ಈ ಹಿಂದೆನೆ ಹೇಳಿರ್ತಾರೆ, ಗಿಲ್ಲಿ ಇನ್ನೊಂದು ವರ್ಷದಲ್ಲಿ ತುಂಬಾ ಎತ್ತರಕ್ಕೆ ಬೆಳಿತಾನೆ, 2 ಗನ್ಮ್ಯಾನ್ಸ್ ಕೂಡ ಅವ್ರಿಗೆ ಬೇಕು, ಆ ಮಟ್ಟಕ್ಕೆ ಬೆಳಿತಾರೆ ಅಂತ. ಅದು ಇಲ್ಲೆಲ್ಲ ನೋಡ್ತಾ ಇದ್ರೆ ದಟ್ ಇಸ್ ಟ್ರೂ ಅಂತ ಅನ್ಸುತ್ತೆ, ಅದು ಸತ್ಯ ಅನ್ಸುತ್ತೆ. ನಿಮಗೆ ಎಷ್ಟು ಖುಷಿ ಇದೆ ಆ ಬಗ್ಗೆ? ನಿಮ್ಮ ಮಗ ಇವಾಗ ಎಲ್ಲೂ ಒಬ್ಬರೇ ಹೋಗಕ್ ಆಗಲ್ಲ, ಇಬ್ರು ಆ ಕಡೆ ಈ ಕಡೆ ಸೆಕ್ಯೂರಿಟಿ ಗಾರ್ಡ್ಗಳು ಬೇಕು. ಅವರೆಲ್ಲ ದೇವ್ರಿದ್ದಂಗೆ ಆಶೀರ್ವಾದ ಮಾಡವ್ರೆ, ಹೇಳ್ದಂಗೆ ಆಗದೆ. ಅದ್ರ ತುಂಬಾ ಖುಷಿ. ಅಮ್ಮ, ಇವಾಗ ಇದೆಲ್ಲ ಹೊರತುಪಡಿಸಿ, ಬಿಗ್ ಬಾಸ್ ಎಲ್ಲ ಹೊರತುಪಡಿಸಿ, ಸುದೀಪ್ ಸರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? 10 ಲಕ್ಷ ಕೊಟ್ಟಿದ್ದಾರೆ, ಆಮೇಲೆ ಶರವಣ ಅವ್ರು 20 ಲಕ್ಷ ಕೊಟ್ಟಿದ್ದಾರೆ, 50 ಲಕ್ಷ ಜೊತೆಗೆ. ಸೊ ಈ ದುಡ್ಡನ್ನೆಲ್ಲ ಒಂದು ಆಸೆ ಅಂತ ಇರುತ್ತೆ, ಇಂಥದಕ್ಕೆ ಬಳಕೆ ಮಾಡ್ಕೋಬೇಕು ಅಂತ. ಏನಾದ್ರು ಗಿಲ್ಲಿ ಅವ್ರು ಹೇಳಿದಾರಾ, ಬಿಗ್ ಬಾಸ್ ಗೆದ್ರೆ ಇದಕ್ಕೆ ನಾನು ಇನ್ವೆಸ್ಟ್ ಮಾಡ್ತೀನಿ, ಇದಕ್ಕೆ ಉಪಯೋಗ ಮಾಡ್ಕೋತೀನಿ ಅಂತ ಏನಾದ್ರು ಹೇಳಿದಾರ? ಅವನು ಯಾವ ಥರನೂ ಕಷ್ಟನೇ ಆಗಲಿ ಸುಖನೇ ಆಗಲಿ ಅವನು ಯಾವ ಥರನೂ ನನ್ನ ಜೊತೆಲಿ ಹೇಳ್ಕೋದಿಲ್ಲ. ಯಾವಾಗಲೂ ತಮಾಷೆ ಮಾಡ್ತಾನೆ, ನೆಗಿಸ್ತಾ ಇರ್ತಾನೆ. ಇದು ಎಲ್ಲನೂ ನನಗೆ ಗೆಲ್ಲಬೇಕು, ನಾನು ಹಂಗೋಯ್ತೀನಿ ಹಿಂಗೋಯ್ತೀನಿ ಅಂತ ಏನು ಹೇಳ್ಕೊನಿಲ್ಲ. ಅಂದರೆ ಸುದೀಪ್ ಸರು ಅವ್ರು ನೋಡಿದಾಗ ನನಗಂತೂ ತುಂಬ ಖುಷಿ ಆಯಿತು, ತುಂಬ ಇಷ್ಟ ಆಯಿತು. ಅವ್ರು ನೋಡಿದ್ದೆ ನನ್ನ ಭಾಗ್ಯ. ಅಂದರೆ ಅವ್ರು ನೋಡೋಕೆ ಆಯ್ತಿರ್ಲಿಲ್ಲ, ನಾನು ಮಾತಾಡ್ಸೋಕೆ ಆಯ್ತಿರ್ಲಿಲ್ಲ. ಅಂದರೆ ನೋಡಿದ್ನಲ್ಲ, ಅದೇ ನನ್ನ ಭಾಗ್ಯ, ಅದೇ ನನ್ನ ಪುಣ್ಯ. ಅವ್ರು ನೋಡಿ ಅವ್ರ ಒಪ್ಕೊಂಡ್ರಲ್ಲ, ಅದೇ ನನ್ನ ಖುಷಿ. ನನಗಂತೂ ತುಂಬ ಇಷ್ಟ ಆಯಿತು. ನನಗಂತೂ ಮಾತಾಡೋಕೆ ಆಗದಷ್ಟು ಖುಷಿ ಆಯಿತು. ಈಗ ಗಿಲ್ಲಿ ಅವ್ರ ಬಗ್ಗೆ ಗೊತ್ತಾಗದಿರೋ ಒಂದಷ್ಟು ವಿಚಾರಗಳಿದೆ. ಅವ್ರ ಫೇವ್ರೇಟ್ ತಿಂಡಿ ಆಗಿರ್ಬೋದು, ಫೇವ್ರೇಟ್ ಹೀರೋ ಆಗಿರ್ಬೋದು, ನಿಮಗೆ ಗೊತ್ತಿದೆಯಾ? ತುಂಬಾ ಇಷ್ಟವಾದ ತಿಂಡಿ ಯಾವುದು ಗಿಲ್ಲಿಗೆ? ಅವರು ಮಾಂಸ ಜಾಸ್ತಿ ಇಷ್ಟ. ಫೈನಲಿ ನಿಮ್ಮ ಮಗನಿಗಾಗಿ ಪ್ರೀತಿಯಿಂದ ಏನು ಹೇಳಕ್ ಇಷ್ಟಪಟ್ಟಿದ್ದೀರಾ ಕಪ್ ಗೆದ್ದಿದ್ದಕ್ಕೆ? ಅವನು ತುಂಬಾ ಅವ್ರಿಗೆ ಕರ್ನಾಟಕ ಜನತೆಗೆ ನಮ್ಮ
ಹೃದಯದ ಪೂರ್ವಕವಾದ ಧನ್ಯವಾದಗಳು. ಅವ್ರ ಅಭಿಮಾನಿಗಳೆಲ್ಲ ಇಷ್ಟೊಂದು ಪ್ರೀತಿಸ್ತಾರಲ್ಲ, ಅವ್ರ ಆಸೆನೇ ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಇಷ್ಟು ಒಳ್ಳೆ ಟ್ಯಾಲೆಂಟೆಡ್ ಮಗನನ್ನ ನೀವು ನಮ್ಮ ಕರ್ನಾಟಕ ಜನತೆಗೆ ಅರ್ಪಣೆ ಮಾಡಿದ್ದೀರಾ. ಅಷ್ಟು ಒಳ್ಳೆ ಮಗನ ಹೆತ್ತಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಧನ್ಯವಾದ ನಮ್ಮ ಚಾನಲ್ ಜೊತೆ ಮಾತನಾಡಿದ್ದಕ್ಕಾಗಿ. ಓಕೆ, ಸೊ ಇದಿಷ್ಟು ಗಿಲ್ಲಿ ಅವರ ತಾಯಿ ಸವಿತಾ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಗುರು ಜೊತೆ ರೋಜಾ ಮನು ಪಾಟೀಲ್, ಅಶ್ವವೇಗ ನ್ಯೂಸ್, ಬೆಂಗಳೂರು.